ಎಚ್.ಡಿ. ಕೋಟೆ ತಾಲೂಕು ಹಂಪಾಪುರ ಹೋಬಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಹಂಪಾಪುರ ಗ್ರಾಮದಲ್ಲಿ ಅಂಗನವಾಡಿ ಆವರಣದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದಂದು ಮೊದಲಿಗೆ ಗೋಮಾತೆಗೆ ಪೂಜೆ ಸಲ್ಲಿಸಿ ಗಂಗಾ ಪೂಜೆ ನಂತರ ಶ್ರೀರಾಮನ ಫೋಟೋಗೆ ಪೂಜೆ ಸಲ್ಲಿಸಿ ಶ್ರೀರಾಮ ಜಯರಾಮ ಜಯ ಜಯರಾಮ ಎಂದು ಭಕ್ತಾದಿಗಳು 101 ಬಾರಿ ಜಪಿಸಿದರು. ಸಾವಿರಾರು ಭಕ್ತರು ಶ್ರೀರಾಮನಿಗೆ ಪೂಜೆ ಸಲ್ಲಿಸಿದರು. ಪೂಜೆಯ ನಂತರ ಗ್ರಾಮಸ್ಥರಿಂದ ಬಂದ ಭಕ್ತಾದಿಗಳಿಗೆಲ್ಲ ಬಾತು ಮೊಸರನ್ನ ಕೇಸರಿ ಬಾತ್ ಏರ್ಪಡಿಸಿದ್ದರು. ರಾಮನ ಭಕ್ತಾದಿಗಳು, ಗ್ರಾಮಸ್ಥರು, ಆರ್ಎಸ್ಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. जय जय राम श्रीराम जय राम जय जय राम जय श्री राम जय राम जय जय राम 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 श्री राम जय राम जय जय राम. ಸಮಾಜ ಬಂಧುಗಳಿಗೆ ನಮಸ್ಕರಿಸುತ್ತಾ, ಇವತ್ತು ಇಡೀ ದೇಶದಲ್ಲಿ ಅಲ್ಲದೆ ಇಡೀ ಜಗತ್ತಿನಾದ್ಯಂತ ಒಂದು ರೋಮಾಂಚನದ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಜಗತ್ತಿನ ನೀವು ಯಾವುದೇ ದೇಶದಲ್ಲಿ ಒಂದು ಜಾಗಕ್ಕೋಸ್ಕರ
ಸುದೀರ್ಘ 500 ವರ್ಷಗಳ ಹೋರಾಟ ಮಾಡಿದಂತ ಇತಿಹಾಸ ಜಗತ್ತಿನ ಯಾವುದೇ ದೇಶದಲ್ಲಿ ನೋಡ್ಲಿಕ್ಕೆ ನಮ್ಗೆ ಸಿಗೋದಿಲ್ಲ. 500 ವರ್ಷಗಳ ಸತತ ಹೋರಾಟದ ಪರಿಣಾಮ ಇವತ್ತು ಯಾವ ಪ್ರಭು ಶ್ರೀರಾಮಚಂದ್ರ ಇಡೀ ಭಾರತೀಯರ ಆರಾಧ್ಯ ದೈವ ಮರ್ಯಾದ ಪುರುಷೋತ್ತಮ ಅಂತ ನಾವು ಯಾವ ವ್ಯಕ್ತಿಯನ್ನ ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವೋ, ಅವನು ಹುಟ್ಟಿದಂತ ಮೂಲ ನೆಲದಲ್ಲೇ ಅವನ ಮಂದಿರ ನೆಲಸಮ ಮಾಡಿ ಈ ದೇಶದ ಮೇಲೆ ದಾಳಿ ಮಾಡಿದಂತ ಔರಂಗಜೇಬ್ 1528ರಲ್ಲಿ ಅಲ್ಲಿದ್ದಂತ ಭವ್ಯವಾದಂತ ಮಂದಿರವನ್ನೇ ಕೆಡವಿ ಮಸೀದಿಯನ್ನ ನಿರ್ಮಾಣ ಮಾಡಿದ್ದ. ಅದನ್ನ ಬಾಬರ ಮಸೀದಿ ಅಂತ ಕರೀತಿರ್ಲಿಲ್ಲ, ಜನ್ಮಸ್ಥಾನ್ ಮಸೀದಿ ಅಂತ ಕರೀತಿದ್ರು. ಅಲ್ಲಿಂದ ಇಲ್ಲಿ ತನಕ 77 ಸಂಘರ್ಷಗಳು ಆ ಮಂದಿರದ ಸಲುವಾಗಿ ನಮ್ಮ ದೇಶದಲ್ಲಿ ನಡೀತು. ಒಂದಲ್ಲ ಎರಡಲ್ಲ 77 ಸಂಘರ್ಷಗಳು. ಅಕ್ಷರಶಃ ಸುಮಾರು 3 ಲಕ್ಷ ಭಾರತೀಯರ ಬಲಿದಾನ ಆಯ್ತು ಆ ಮಂದಿರಕ್ಕೋಸ್ಕರ. 1949 ಇಸ್ವಿ ಡಿಸೆಂಬರ್ 25ನೇ ತಾರೀಕು ಆಶ್ಚರ್ಯಕರವಾದಂತ ರೀತಿಯಲ್ಲಿ ಆ ಜನ್ಮಸ್ಥಾನ ಮಸೀದಿನಲ್ಲಿ ಒಂದು ಬಾಲರಾಮನ ವಿಗ್ರಹ ಪ್ರತ್ಯಕ್ಷ ಆಗುತ್ತೆ. ಸಾಕ್ಷಾತ್ ರಾಮನೇ ಆ ಬಾಲರಾಮನ ರೂಪದಲ್ಲಿ ಬಂದು ಅಲ್ಲಿ ನೆಲೆಸದೇನೋ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗ್ಲಿಲ್ಲ. ಇಡೀ ದೇಶದಲ್ಲಿ ಈ ಸುದ್ದಿ ಹರಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನ ನೋಡ್ಲಿಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಅಯೋಧ್ಯೆ ಕಡೆಗೆ ಮುಖ ಮಾಡ್ತಾರೆ. ಆಗ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಂತ ಜವಾಹರ್ಲಾಲ್ ನೆಹರು ಅವರು ತಕ್ಷಣ ಅಲ್ಲಿದ್ದಂತ ಒಬ್ಬ ಜಿಲ್ಲಾ ಕಮಿಷನರ್, ಅವ್ರ ಹೆಸರು ಕೆ ನಾಯರ್ ಅಂತೇಳಿ, ಕೇರಳ ಮೂಲದವರು, ICS ಪರೀಕ್ಷೆಯನ್ನ ಪಾಸ್ ಮಾಡಿ ಅಲ್ಲಿಗೆ ಅಯೋಧ್ಯೆ ಅಂದ್ರೆ ಫೈಜಾಬಾದ್ ಜಿಲ್ಲೆಗೆ ಜಿಲ್ಲಾ ಕಲೆಕ್ಟರ್ ಆಗಿ ಹೋಗಿರ್ತಾರೆ. ವರದಿಯನ್ನ ತರಿಸ್ಲಿಕ್ಕೋಸ್ಕರ ಅವ್ರ ನೇತೃತ್ವದ ಅವರಿಗೆ ಕೊಡ್ತಾರೆ. ಅಲ್ಲಿ ಆ ವರದಿಯ ಪ್ರಕಾರ ಅವರು ಒಂದು ಸತ್ಯಾಂಶವನ್ನ ನೆಹರು ಅವರು ಕೊಡ್ತಾರೆ. ಏನು ಅದು ಅಂತಂದ್ರೆ, ಅಲ್ಲಿ ರಾಮನ ಮಂದಿರ ಇತ್ತು, ಹಿಂದೂಗಳ ಆರಾಧ್ಯ ದೈವ, ಅಲ್ಲಿ ಪ್ರತಿನಿತ್ಯ ಪೂಜೆ ಮಾಡಬೇಕು, ಅಲ್ಲಿ ಮಂದಿರ ಇತ್ತು, ಮಂದಿರವನ್ನ ನೆಲಸಮ ಮಾಡಿ ಮಸೀದಿಯನ್ನ ಕಟ್ಟಿರುವಂತ ಗುರುಗಳು ಇದೆ ಅನ್ನುವಂತ ಸತ್ಯದ ವರದಿಯನ್ನ ಕೆ ನಾಯರ್ ಅವರು ನೆಹರು ಅವರು ಕೊಡ್ತಾರೆ. ನೆಹರು ಅವ್ರಿಗೆ ಇದು ಒಪ್ಪಿಗೆ ಆಗೋದಿಲ್ಲ. ಇಡೀ ದೇಶದಲ್ಲಿ ಜನ ಬರ್ಲಿಕ್ಕೆ ಶುರುವಾಗ್ತಾರೆ. ಆಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗೆ ಹೇಳ್ತಾರೆ, ಗೋವಿಂದ ವಲ್ಲಭ ಪಂತ್ ಅಂತೇಳಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಾರೆ. ಅವ್ರಿಗೆ ಹೇಳ್ತಾರೆ, ಏನಾದ್ರೂ ಮಾಡಿ ಈ ವರದಿಯನ್ನ ಇಲ್ಲಿಗೆ ಮುಚ್ಚಿ ಬೇರೆ ಅವರನ್ನ ಎತ್ತಂಗಡಿ ಅಂದ್ರೆ ಅಲ್ಲಿದ್ದಂತ ಜಿಲ್ಲಾ ಕಮಿಷನರ್ ಅನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತೇಳಿ. ಆದ್ರೆ ಯಾವ ಪ್ರಯತ್ನವೂ ನಡೆಯೋದಿಲ್ಲ. ಅವರು ಒಂದು ಹೆಜ್ಜೆ ಮುಂದುವರೆದಾಗಿ ಹೇಳ್ತಾರೆ. ಅವರು ಯಾರು, ಕೆ ನಾಯರ್ ಅವರು, ಸರ್ಕಾರದ ವತಿಯಿಂದ ಪ್ರತಿನಿತ್ಯ ಬಾಲರಾಮನಿಗೆ ಪೂಜೆ ಸರ್ಕಾರದ ವತಿಯಿಂದನೇ ಆಗ್ಬೇಕು, ಅದಕ್ಕೋಸ್ಕರ ಒಂದಷ್ಟು ಹಣವನ್ನ ಎತ್ತಿಡುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಬೇಕು ಅನ್ನೋ ವರದಿಯನ್ನ ಕೊಡ್ತಾರೆ. ಇದನ್ನ ನೆಹರು ಅವ್ರಿಗೆ ತಡ್ಕೊಳ್ಲಿಕ್ಕಾಗೋದಿಲ್ಲ. ಆಗ ಅವರು ಅಟಕ ಬಿದ್ದು ಆ ಬಾಲರಾಮನ ಮಂದಿರಕ್ಕೆ ಬೀಗವನ್ನ ಹಾಕ್ತಾರೆ. ಬಂಧುಗಳೇ, 1949 ಡಿಸೆಂಬರ್ ತಿಂಗಳಲ್ಲಿ ಹಾಕಿದಂತ ಬೀಗ 1986ನೇ ಇಸ್ವಿನಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ತೆಗೆಸುವಂತ ಕೆಲಸ ಮಾಡ್ತಾರೆ. ಅಲ್ಲಿ ತನಕ ಆ ಬಾಲರಾಮನ ಮಂದಿರಕ್ಕೆ ಬೀಗ ಹಾಕಿತ್ತು ಅಂತಂದ್ರೆ 85% ಇರ್ತಕ್ಕಂಥ ಹಿಂದೂಗಳ ದೇಶದಲ್ಲಿ ನಮ್ಮ ಆರಾಧ್ಯ ದೈವ ರಾಮನನ್ನ ಜೈಲಿನ ಒಳಗಡೆ ನೋಡುವಂತ ದುಸ್ಥಿತಿ ನಮಗೆ ಬಂತಲ್ಲ. ಎಂತ ಕಠಿಣ ಸನ್ನಿವೇಶವನ್ನು ನಮ್ಮ ಜನಗಳು, ನಮ್ಮ ಸಮಾಜ ಎದುರಿಸ್ತು. ಅಲ್ಲಿಂದ ಇಲ್ಲಿ ತನಕ ನಿರಂತರ ಹೋರಾಟ, ಬ್ರಿಟಿಷ್ ಅವ್ರ ಕಾಲದಲ್ಲಿ ಹೋರಾಟ ಆಯ್ತು, ಅವ್ರು ಬಗೆಹರಿಸೋದಿತ್ತು. ಆದ್ರೆ ಅವ್ರಿಗೆ ಇದು ಬಗೆಹರಿಯೋದು ಬೇಕಾಗಿರ್ಲಿಲ್ಲ. ಮುಸಲ್ಮಾನರು ಉದಾರತೆಯಿಂದ ಅದನ್ನು ಕೊಡಬಹುದಿತ್ತು, ಯಾಕಂದ್ರೆ ಅದು ಪೂಜಾ ಸ್ಥಾನ ಆಗಿರ್ಲಿಲ್ಲ. ಜನ್ಮಸ್ಥಾನ ಮಸೀದಿಯಲ್ಲಿ ನಮಾಜೆ ನಡೀತಿರ್ಲಿಲ್ಲ. ಮನಸ್ಸು ಮಾಡಿ ಅವರು ಕೊಡುವಂತ ಕೆಲಸವನ್ನ ಮಾಡಬಹುದಾಗಿತ್ತು. ನಾವು ಕೇಳ್ತಿದ್ದದ್ದು ಕೇವಲ 3 ಮಂದಿರ, ಒಂದು ಅಯೋಧ್ಯ, ಇನ್ನೊಂದು ಕಾಶಿ, ಮಥುರಾ. ಕೊಡುವಂತ ಕೆಲಸವನ್ನ ಮಾಡಲಿಲ್ಲ. ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಇದರ ನೇತೃತ್ವವನ್ನು ತಗೊಳ್ತದೆ. 1985ರಲ್ಲಿ ದೆಹಲಿಯಲ್ಲಿ ನಡೆದಂತ ವಿಜ್ಞಾನ ಭವನದಲ್ಲಿ ಧರ್ಮಾಚಾರ್ಯರ ಮೊದಲನೇ ಸಭೆ ನಡೀತದೆ. ಒಕ್ಕೊರಳಿನಿಂದ ಅಲ್ಲಿ ನಿರ್ಣಯವನ್ನ ತಗೊಳ್ತಾರೆ, ರಾಮ ಮಂದಿರವನ್ನು ನಾವು ಪಡ್ಕೊಳ್ತೀವಿ, ಏನ್ ಬೇಕಾದ್ರೂ ಹೋರಾಟ ಆದ್ರೂ ಪರವಾಗಿಲ್ಲ ಅಂತೇಳಿ. 1986ರಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ರಾಮ ಜಾನಕಿ ರಥಯಾತ್ರೆಗಳು ಹೋಗ್ತವೆ. 1988ರಲ್ಲಿ ಅದೇ ಸಂದರ್ಭದಲ್ಲಿ 86ರಲ್ಲಿ ರಾಜೀವ್ ಗಾಂಧಿ ಅವರು ಬೀಗ ತೆರೆಸ್ತಾರೆ. ಇಡೀ ದೇಶದಲ್ಲಿ ಆಗ ರಾಮ ಭಜನೆ, ಸಂಕೀರ್ತನೆ, ಅಲ್ಲಿ ಪ್ರತಿನಿತ್ಯ ಪೂಜೆ 86ನೇ ಇಸ್ವಿಯಲ್ಲಿ ಪ್ರಾರಂಭ ಆಗುತ್ತೆ. 88ರಲ್ಲಿ ಇಡೀ ದೇಶದಲ್ಲಿ ಇಟ್ಟಿಗೆ ಪೂಜೆಯನ್ನು ಮಾಡಿ ಅಲ್ಲಿ ಅಯೋಧ್ಯೆ ಮಂದಿರವನ್ನು ನಾವು ಕಟ್ತೀವಿ ಅಂತೇಳಿ ಪ್ರತಿ ಮನೆಗಳಲ್ಲಿ ಊರುಗಳಲ್ಲಿ ಇಟ್ಟಿಗೆಯನ್ನು ಪೂಜೆ ಮಾಡಿ ಕಳಿಸ್ತಾರೆ. ಇವತ್ತು ಅಯೋಧ್ಯೆಯ ಕರಸೇವಕಪುರಂನಲ್ಲಿ ಎಲ್ಲಾ ನಮ್ಮ ದೇಶದ ಎಲ್ಲಾ ರಾಜ್ಯಗಳ ಭಾಷೆ ಇರ್ತಕ್ಕಂಥ ಇಟ್ಟಿಗೆಗಳು ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ.
ನಮ್ಮ ಕರ್ನಾಟಕದಿಂದನೂ 8 ಟ್ರಕ್ಗಳಲ್ಲಿ ಇಟ್ಟಿಗೆ, ಅದ್ರ ಜೊತೆಗೆ 1.25 ರೂಪಾಯಿ ಒಬ್ಬ ವ್ಯಕ್ತಿಯಿಂದ ಸಂಗ್ರಹ ಮಾಡಿ, ನಿಧಿ ಸಂಗ್ರಹ ಮಾಡಿ ಅಲ್ಲಿಗೆ ಅಯೋಧ್ಯೆಗೆ ಕಳಿಸ್ಕೊಡೋದು ಕೆಲಸ ಆಯ್ತು. 89ನೇ ಇಸ್ವಿನಲ್ಲಿ ಶಿಲಾಪೂಜನ ಕಾರ್ಯಕ್ರಮ ಆಯ್ತು. ಯಾವ ನಮ್ಮ ತಥಾಕಥಿತ ದಲಿತ ಸಮಾಜ ಅಂತ ನಾವೇನ್ ಕರಿತೀವಿ, ಆ ದಲಿತ ಸಮಾಜದ ಒಬ್ಬ ವ್ಯಕ್ತಿ ಕಾಮೇಶ್ವರ್ ಚೌಪಾಲ್ ಅಂತೇಳಿ ಬಿಹಾರದವರು, ಆ ವ್ಯಕ್ತಿಯ ಮುಖಾಂತರ ಮೊದಲನೇ ಅಡಿಗಲ್ಲನ್ನ ಇಟ್ಟಿಗೆಯನ್ನು ಇಡೋದ್ರ ಮುಖಾಂತರ ಶ್ರೀರಾಮ ಮಂದಿರದ ಶಿಲಾಪೂಜನ ಕಾರ್ಯಕ್ರಮಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ. ಅದಾದ ನಂತರ 1990ರಲ್ಲಿ ಇಡೀ ದೇಶದಲ್ಲಿ ಒಂದು ದೊಡ್ಡ ತಿರುವು ಸಿಕ್ತು. 1990 ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 30ನೇ ತಾರೀಕಿನವರೆಗೆ ನಮ್ಮ ದೇಶದ ಅವತ್ತಿನ ರಾಜಕಾರಣಿಯಾಗಿದ್ದಂತ ಲಾಲ್ ಕೃಷ್ಣ ಅದ್ವಾನಿ, ಮುರಳಿ ಮನೋಹರ್ ಜೋಶಿ